ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಮ್ಮರ್ ವೆಕೇಶನ್ ಮಸ್ತಿಗೆ ಪ್ರವಾಸಿ ಪ್ಯಾಕೇಜ್ ಘೋಷಣೆ. ಅಡಿಗಾಸ್ ಯಾತ್ರದಿಂದ ದೇವಭೂಮಿಗೆ ಟೂರ್ ಆಯೋಜನೆ. ಪ್ರಯಾಣಿಕರಿಗೆ ಪ್ರಯಾಣ ದರ ಏರಿಕೆಯ ಬರೆ. ಇಂಧನ ದರ ಹೆಚ್ಚಳದಿಂದ ಪ್ರಯಾಣವನ್ನು ದುಬಾರಿ. ಕೇರಳದ ಕೋವಳಂ ಬೀಚ್ನಲ್ಲಿ ಕಾಡುವ ಮೌನ. ಯುರೋಪಿಯನ್ ಪ್ರವಾಸಿಗರ ಗೈರು ಸೃಷ್ಟಿಸಿರುವ ಕಳವಳ. ಮಹಿಳಾ ಸಬಲೀಕರಣಕ್ಕೆ ಸಹೇಲಿ ಪಿಂಕ್ ಕಾರ್ಡ್ ಪರಿಚಯ. ಹೊಸ ಆಯಾಮದತ್ತ ದೆಹಲಿ ಡಿಜಿಟಲ್ ಕನಸು. ಸಮ್ಮರ್ ವೆಕೇಶನ್ ಮೋಜು ಮಸ್ತಿಗೆ ಪ್ರಖ್ಯಾತ ಟೂರ್ ಆಪರೇಟರ್ ಅಡಿಗಾಸ್ ಯಾತ್ರಾ ಪ್ಯಾಕೇಜ್ ಘೋಷಣೆ ಮಾಡಿದೆ. ಅತ್ಯುತ್ತಮ ಸೌಕರ್ಯಗಳೊಂದಿಗೆ ಈ ಬೇಸಿಗೆಯಲ್ಲಿ ತಂಪಾದ ಸುಂದರ ತಾಣಗಳನ್ನು ವೀಕ್ಷಿಸಲು ಬಯಸುವ ಪ್ರವಾಸಿಗರಿಗೆ ಈ ಪ್ಯಾಕೇಜ್ ಬೆಸ್ಟ್ ಆಪ್ಷನ್. ಭಾರತದ ದೇವಭೂಮಿ ಎಂದೇ ಪ್ರಸಿದ್ಧಿ ಪಡೆದಿರುವ ಹಿಮಾಚಲ ಪ್ರದೇಶದ ವಿವಿಧ ಭಾಗಗಳ ಪ್ಯಾಕೇಜ್ ಇದಾಗಿದ್ದು, ಕುಲು ಮನಾಲಿ, ಕುರ್ಫಿ ಗುಡ್ಡ, ಅಟಲ್ ಟನಲ್ ಮುಂತಾದ ಪ್ರವಾಸಿ ಹಾಟ್ಸ್ಪಾಟ್ಗಳನ್ನು ಒಳಗೊಂಡಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ವರ್ಷ ಪೂರ್ತಿ ಹಿಮಾಚಲ ಪ್ರದೇಶದ ಪ್ರವಾಸವನ್ನು ಆಯೋಜಿಸಲಾಗ್ತಾ ಇದ್ದು, ಲಕ್ಸುರಿ, ಕಸ್ಟಮೈಡ್ ಮತ್ತು ಸಸ್ಯಾಹಾರಿ ಊಟೋಪಚಾರಗಳೊಂದಿಗೆ ಗ್ರೂಪ್ ಟೂರ್ಗಳನ್ನು ಮಾಡಬಹುದು ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಅಡಿಗಾಸ್ ಯಾತ್ರಾ ವೆಬ್ಸೈಟ್ www.adigasyatra.com ವಿಸಿಟ್ ಮಾಡಿ. ವಿಮಾನ ಇಂಧನ ದರ ಹೆಚ್ಚಳದ ಹಿನ್ನೆಲೆಯಲ್ಲಿ ದೇಶದ ಪ್ರಖ್ಯಾತ ವಿಮಾನಯಾನ ಸಂಸ್ಥೆ ಇಂಡಿಗೋ ಪ್ರಯಾಣ ದರವನ್ನು ಹೆಚ್ಚಿಸಿ ಅಧಿಕೃತ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ. ಹೊಸ ದರ ಪರಿಷ್ಕರಣೆಯನ್ನ ಏಪ್ರಿಲ್ 2ರಿಂದಲೇ ಮಾಡಲಾಗಿದೆ ಎಂದು ಇಂಡಿಗೋ ಸಂಸ್ಥೆ ತಿಳಿಸಿದೆ. ಡೊಮೆಸ್ಟಿಕ್ ಪ್ರಯಾಣ ಟಿಕೆಟ್ಗಳ ದರಗಳಲ್ಲಿ 275 ರೂಪಾಯಿಯಿಂದ 950 ರೂಪಾಯಿಯವರೆಗೆ ಏರಿಕೆಯಾಗಿದ್ದು, ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ 900 ರೂಪಾಯಿಯಿಂದ 10,000 ರೂಪಾಯಿಯವರೆಗೆ ಏರಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಹೇಳಿಕೆ ನೀಡಿರುವ ಇಂಡಿಗೋ ಸಂಸ್ಥೆಯ ಮುಖ್ಯಸ್ಥರು, ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ವಿಮಾನ ಇಂಧನ ದರ ಏರಿಕೆಯಾಗಿದೆ. ಹೀಗಾಗಿ ಇಂಡಿಗೋ ಸಂಸ್ಥೆಗೆ ಟಿಕೆಟ್ ದರಗಳಲ್ಲಿ ಏರಿಕೆ ಮಾಡುವುದು ಅನಿವಾರ್ಯವಾಗಿದ್ದು, ಪ್ರಯಾಣಿಕರಿಗೆ ಹೊರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ರೊಮಾಂಗ್ ದ್ವೀಪವು ಪ್ರಪಂಚದ ನಕ್ಷೆಯಲ್ಲಿ ಅಷ್ಟಾಗಿ ಪ್ರಚಾರ ಪಡೆಯದ ತಾಣ. ಇಲ್ಲಿನ ಪ್ರಕೃತಿ ಇಂದಿಗೂ ಅತ್ಯಂತ ಶುದ್ಧವಾಗಿದೆ. ದಟ್ಟವಾದ ಕಾಡುಗಳು, ಪಾರದರ್ಶಕ ನೀಲಿ ನೀರು ಮತ್ತು ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಬಿಳಿ ಮರಳಿನ ಕಡಲ ತೀರಗಳು ಈ ದ್ವೀಪದ ವಿಶೇಷತೆ. ಇದು ಶಾಂತಿಯನ್ನ ಹುಡುಕುವ ಪ್ರವಾಸಿಗರಿಗೆ ಅತ್ಯುತ್ತಮ ಸ್ಥಳ. ರೊಮಾಂಗ್ ದ್ವೀಪವು ಬಾಂಡ ಸಮುದ್ರ ಪ್ರದೇಶಕ್ಕೆ ಸೇರಿದ್ದು, ಇಲ್ಲಿನ ಸಮುದ್ರದ ಹವಳದ ದಿಬ್ಬಗಳು ವಿಶ್ವಶ್ರೇಷ್ಠವಾಗಿದೆ. ಇಲ್ಲಿನ ನೀರಿನ ಸ್ವಚ್ಛತೆ ಎಷ್ಟಿದೆ ಎಂದರೆ, ಹಡಗಿನ ಮೇಲ್ಭಾಗದಿಂದಲೇ ಸಮುದ್ರದಾಳದ ಬಣ್ಣ ಬಣ್ಣದ ಮೀನುಗಳು ಮತ್ತು ಹವಳಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಇದು ಡೈವಿಂಗ್ ಮತ್ತು ಸ್ನಾರ್ಕ್ಲಿಂಗ್ ಪ್ರಿಯರಿಗೆ ಸ್ವರ್ಗವಿದ್ದಂತೆ. ಅಂದಹಾಗೆ ಈ ದ್ವೀಪವು ಎಲ್ಲಿದೆ? ದಶಕಗಳಿಂದ ಯುರೋಪಿಯನ್ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದ ಕೇರಳದ ಕೋವಳಂ ಬೀಚ್ನಲ್ಲಿ ಈಗ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡಿದೆ. ಕೇರಳ ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ತಾಣವಾಗಿರುವ ಕೋವಳಂ ಬೀಚ್ ಜನದಟ್ಟಣೆಯಿಂದ ದೂರವಿರುವುದನ್ನು ಕಂಡು ಪ್ರವಾಸೋದ್ಯಮ ಇಲಾಖೆ ಆತಂಕ ವ್ಯಕ್ತಪಡಿಸಿದೆ. ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ಯುರೋಪಿಯನ್ ಪ್ರವಾಸಿಗರು ಭಾರತಕ್ಕೆ ಆಗಮಿಸುವುದು ಕಷ್ಟವಾಗ್ತಾ ಇದೆ. ಕೋವಳಂ ಬೀಚ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಅತ್ಯಂತ ಕಡಿಮೆ ಪ್ರವಾಸಿಗರ ಸಂಖ್ಯೆಯನ್ನು ಕಂಡಿದ್ದು, ಆರ್ಥಿಕ ಸಮತೋಲನವನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಕೇರಳ ಪ್ರವಾಸೋದ್ಯಮ ಕೋವಳಂ ಬೀಚ್ ಮತ್ತು ಇನ್ನಷ್ಟು ಕರಾವಳಿ ಭಾಗಗಳ ಪ್ರವಾಸಿ ತಾಣಗಳ ಪ್ರಚಾರಕ್ಕೆ ಮುಂದಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ದೆಹಲಿ ಸರ್ಕಾರ ಮಹಿಳಾ ಸಬಲೀಕರಣ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಸಹೇಲಿ ಸ್ಮಾರ್ಟ್ ಪಿಂಕ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಿಂದಾಗಿ ದೆಹಲಿಯ ಮಹಿಳೆಯರು ನಗರದಾದ್ಯಂತ ಸಾರ್ವಜನಿಕ ಸಾರಿಗೆಯಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು. ಈ ಕುರಿತು ಮಾಹಿತಿಯನ್ನು ನೀಡಿರುವ ದೆಹಲಿ ಸರ್ಕಾರ, ಮಹಿಳೆಯರು ಇನ್ನು ಮುಂದೆ ಟಿಕೆಟ್ಗಾಗಿ ಕಾಯುವ ಅಗತ್ಯವಿಲ್ಲ. ಈ ಸ್ಮಾರ್ಟ್ ಕಾರ್ಡ್ ಬಳಸಿ ಸುಲಭವಾಗಿ ಪ್ರಯಾಣಿಸಬಹುದು. ಇದು ಸಾರಿಗೆ ವ್ಯವಸ್ಥೆಯನ್ನು ಡಿಜಿಟಲೀಕರಣಗೊಳಿಸುವ ಪ್ರಯತ್ನ. ಈ ಯೋಜನೆ ಟಿಕೆಟ್ಗಳ ಬಳಕೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಪ್ರಯಾಣಿಕರ ಡೇಟಾ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದೆ. ಮಹಿಳೆಯರು ಈ ಕಾರ್ಡ್ ಪಡೆಯಲು ಅಗತ್ಯ ದಾಖಲೆಗಳನ್ನು ನೀಡಿ ನೋಂದಾಯಿಸಿಕೊಳ್ಳಬೇಕು. ಕಾರ್ಡ್ ಪಡೆದ ನಂತರ ದೆಹಲಿ ಸಾರಿಗೆ ಸಂಸ್ಥೆ ಮತ್ತು ಕ್ಲಸ್ಟರ್ ಬಸ್ಗಳಲ್ಲಿ ಇದನ್ನು ಬಳಸಬಹುದು ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಎಲ್ಲಿದೆ?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ವೇ ವಿಶ್ವ. ನಮಸ್ಕಾರ.